ಹೇ ಫುಡೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಈಸಿಯಾಗಿ ಹೇಗೆ ಮನೇಲಿ ಪಾನಿಪುರಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಖಾರ ಪಾನಿಗೆ ಪುದೀನ, ಶುಂಠಿ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಇದಿಷ್ಟು ಚೆನ್ನಾಗಿ ತೊಳ್ಕೊಂಡು ಮಿಕ್ಸಿ ಮಾಡಿ ಇಟ್ಕೊಳ್ಳೋಣ. ಮಿಕ್ಸಿಗೆ ಹಾಕ್ತಾರಂಗೆ ಅದರಲ್ಲಿರೋ ಸ್ವಲ್ಪ ಮಸಾಲೆನ ಎತ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರನ ಪಾನಿ ಮಾಡ್ಕೊಳ್ಳೋಣ ಅಂತ. ಅದ್ರ ಜೊತೆಗೆ ನೀರು ಹಾಕ್ಕೊತಾ ಇದ್ದೀನಿ. ನೀರು, ಗರಂ ಮಸಾಲ, ಉಪ್ಪು, ಚಾಟ್ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಅದಾದಮೇಲೆ ಹುಣ್ಸೆಹಣ್ಣು ಪ್ಯೂರಿ ತೊಗೊಂಡಿದ್ದೀನಿ. ಹುಣ್ಸೆಹಣ್ಣು ಪ್ಯೂರಿ ಸ್ವೀಟ್ ಪಾನಿ ಮಾಡೋಕ್ಕೆ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಹುಣ್ಸೆಹಣ್ಣು ಚೆನ್ನಾಗಿ ಕುದ್ದಾದಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ ಪಾನಿಗೆ ಹುಣ್ಸೆಹಣ್ಣು, ನೀರು, ಚಾಟ್ ಮಸಾಲ, ಆಮ್ಚೂರ್ ಪೌಡರ್, ಉಪ್ಪು ಮತ್ತು ಸಕ್ಕರೆ. ನಿಮಗೆ ಇಲ್ಲಿ ಬೆಲ್ಲ ಕೂಡ ಬೇಕಾದ್ರೆ ಹಾಕ್ಕೋಬೋದು. ನಾನಿಲ್ಲಿ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸ್ವೀಟ್ ಪಾನಿ ರೆಡಿ ಆಗುತ್ತೆ. ನಾನಿಲ್ಲಿ ಮಸಾಲೆಗೆ ಚೆನ್ನಾಗಿ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆ, ಅದಕ್ಕೆ ಚಾಟ್ ಮಸಾಲ, ಆಮ್ಚೂರ್ ಪೌಡರ್, ಗರಂ ಮಸಾಲ, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕೊತ್ತಂಬರಿ ಅದು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ನಮಗೆ ಇಲ್ಲಿ ಮಸಾಲೆ ಕೂಡ ರೆಡಿ ಆಗುತ್ತೆ. ನಾನಿಲ್ಲಿ ಪೂರಿನ ಅಂಗಡಿಯಿಂದ ತಂದಿದ್ದೀನಿ. ಅದನ್ನು ಎಣ್ಣೆಗೆ ಹಾಕ್ಕೊಂಡು ಕರ್ಕೊಂಡು ಇಟ್ಕೊತಾ ಇದ್ದೀನಿ. ಈಗ ಎಲ್ರಿಗೂ ಪಾನಿಪುರಿ ಅಂದರೆ ತುಂಬ ಇಷ್ಟ, ಮಕ್ಳಿಗಂತೂ ತುಂಬಾ ಇಷ್ಟ. ನಾವು ಈಸಿಯಾಗಿ ಮನೆಯಲ್ಲೇ ಮಾಡಿಕೊಂಡ್ರೆ ನಾವು ಎಷ್ಟು ಬೇಕೋ ಅಷ್ಟು ತಿನ್ಬೋದು. ಟೇಸ್ಟಿಯಾಗಿ ಕೂಡ ಇರುತ್ತೆ, ಹೆಲ್ತಿಯಾಗಿ ಕೂಡ ಇರುತ್ತೆ. ಇದು ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ ಸ್ವೀಟ್ ಪಾನಿ ಮತ್ತು ಖಾರ ಪಾನಿ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಬರೀ ಖಾರ ಪಾನಿ ಬೇಕು ಅಂತಂದರೆ ಅದರಲ್ಲೇ ಕೂಡ ತಿನ್ಬೋದು. ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಬೇಗನೆ ಮನೇಲಿ ಮಾಡ್ಕೊಂಡು ತಿನ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಬೇಗ ಮಾಡ್ಕೋಬೋದು. ನೀವು ಕೂಡ ಇಷ್ಟಪಡ್ತೀರಾ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.